ಕಲ್ಪಿಸಿಕೊಳ್ಳಿ, ಒಂದಷ್ಟು ಸಾವಿರ ಜನ ಒಮ್ಮೆಲೆ ದೋಣಿಗಳನ್ನ ಏರಿ ಸಮುದ್ರ ದಾಟಿ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನ ಹುಚ್ಚರಂತೆ ಹುಡುಕೊಂಡು ಹೋಗ್ತಿದ್ದಾರೆ. ಅವರು ಆತನ ಬಳಿ ಯಾವುದೋ ಮಹಾನ್ ಜ್ಞಾನವನ್ನ ಅರಸಿ ಖಂಡಿತ ಹೋಗ್ತಿಲ್ಲ, ಅಥವಾ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಕೇಳಲು ಹೋಗ್ತಿಲ್ಲ. ಹೌದು, ಖಂಡಿತ. ಹಿಂದಿನ ದಿನವಷ್ಟೇ ತಮಗೆ ಪುಕಟೆಯಾಗಿ ಊಟ ಹಾಕಿದ ಆ ವ್ಯಕ್ತಿಯನ್ನ ಅವರು ಒಂಥರ ನಡೆದಾಡುವ ವೆಂಡಿಂಗ್ ಮಷೀನ್ ಅಥವಾ ಎಟಿಎಂ ತರ ನೋಡ್ತಾ ಆತನ ಹಿಂದೆ ಬಿದ್ದಿದ್ದಾರೆ. ರೈಟ್. ಇದು ಯಾವುದೋ ಸಿನಿಮಾದ ರೋಚಕ ದೃಶ್ಯ ಅಲ್ಲ. ಖಂಡಿತ ಅಲ್ಲ. ಇದು ಮಾನವನ ಇತಿಹಾಸದಲ್ಲಿ ದಾಖಲಾಗಿರುವ ಮನುಷ್ಯನ ಮನೋವಿಜ್ಞಾನವನ್ನ, ಅಂದ್ರೆ ನಮ್ಮ ಸೈಕಾಲಜಿಯನ್ನ ಬೆತ್ತಲೆ ಮಾಡುವ ಒಂದು ನೈಜ ಘಟನೆ. ಹೌದು. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಬೈಬಲ್ನ ಯೋವಾನನ 6ನೇ ಅಧ್ಯಾಯದಲ್ಲಿ ಬರುವ ಜೀವದ ರೊಟ್ಟಿ ಎಂಬ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಬಲವಾದ ಸಂಭಾಷಣೆಯನ್ನ ವಿಶ್ಲೇಷಿಸಲಿದ್ದೇವೆ. ಓಕೆ, ಬಹಳ ಕುತೂಹಲಕಾರಿಯಾದ ವಿಷಯ ಇದು. ಹೌದು, ಆದರೆ ನೆನಪಿರ್ಲಿ, ನಾವಿಲ್ಲಿ ಯಾವುದೇ ಒಂದು ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕಾಗ್ಲಿ ಅಥವಾ ಯಾರಿಗೂ ಧಾರ್ಮಿಕ ಉಪದೇಶ ಮಾಡ್ಲಿಕ್ಕಾಗ್ಲೂ ಕುಳಿತಿಲ್ಲ. ಖಂಡಿತವಾಗಿಯೂ ಇಲ್ಲ. ನಾವು ಕೇವಲ ಮೂಲ ಪಠ್ಯವನ್ನು ವಸ್ತುನಿಷ್ಠವಾಗಿ ನೋಡ್ತಿದ್ದೀವಿ. ಎಕ್ಸಾಕ್ಟ್ಲಿ. ಈ ಪಠ್ಯದಲ್ಲಿ ಅಡಗಿರುವ ಮನುಷ್ಯನ ಹಸಿವು, ನಮ್ಮೆಲ್ಲರ ಒಳಗಿರುವ ಗುಪ್ತ ಉದ್ದೇಶಗಳು ಮತ್ತು ಸಾವಿರಾರು ವರ್ಷಗಳ ಹಿಂದಿನ ಈ ತಾತ್ವಿಕ ಸತ್ಯಗಳು ಇಂದಿನ ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ಕನ್ನಡಿ ಹಿಡಿಯುತ್ತವೆ ಅನ್ನೋದನ್ನ ಮಾತ್ರ ನಾವು ಅಗೆದು ತೆಗೆಯಲಿದ್ದೇವೆ. ರೈಟ್. ಈ ಘಟನೆ ಕೇವಲ ಒಂದು ಐತಿಹಾಸಿಕ ಪಠ್ಯವಾಗಿ ಉಳಿಯದೆ ಇವತ್ತಿನ ನಮ್ಮ ಮಾನಸಿಕ ಸ್ಥಿತಿಗೂ ಬಹಳ ಹತ್ತಿರವಾಗುತ್ತದೆ. ಈ ಸಂಭಾಷಣೆ ಶುರುವಾಗುವುದು ಒಂದು ದೊಡ್ಡ ಪವಾಡದ ಮರುದಿನ. ಹಿಂದಿನ ದಿನವಷ್ಟೇ ಯೇಸು ಕೇವಲ 5 ಬಾರ್ಲಿ ರೊಟ್ಟಿ ಮತ್ತು 2 ಮೀನುಗಳಿಂದ ಸುಮಾರು 5,000 ಜನರಿಗೆ ಉಚಿತವಾಗಿ ಹೊಟ್ಟೆ ಬಿರಿಯುವಂತೆ ಆಹಾರ ನೀಡಿರ್ತಾರೆ. ಓಕೆ, 5,000 ಜನ. ಹೌದು. ಆ ಘಟನೆಯ ನಂತರ ನಡೆಯುವ ಈ ಚರ್ಚೆ ಮನುಷ್ಯನ ಅಸಲಿ ಗುಣ, ಆತನ ಸ್ವಾರ್ಥ ಮತ್ತು ಮೇಲ್ನೋಟದ ಭಕ್ತಿಯ ಹಿಂದಿರುವ ಅಸಲಿ ಮುಖವಾಡವನ್ನ ಬಹಳ ನಿರ್ದಾಕ್ಷಿಣ್ಯವಾಗಿ ಬಯಲು ಮಾಡ್ತದೆ. ಒಂದ್ ನಿಮಿಷ, 5,000 ಜನರಿಗೆ ಊಟ ಹಾಕಿದ್ದು ದೊಡ್ಡ ವಿಷಯವೇ. ಆದ್ರೆ ಕೇವಲ ಒಂದು ಹೊತ್ತಿನ ಊಟಕ್ಕಾಗಿ ಮರುದಿನವೇ ಅಷ್ಟು 1,000 ಜನ ದೋಣಿಗಳನ್ನು ಹುಡುಕೊಂಡು ಬೇರೆ ಊರಿನಿಂದ ತಿಬೇರಿಯಸ್ಸಿನಿಂದ ಬಂದ ದೋಣಿಗಳನ್ನು ಹತ್ತಿ ಸಮುದ್ರವನ್ನೇ ದಾಟಿ ಕಫರ್ನಹೂಮಿಗೆ ಬರ್ತಾರೆ ಅಂದ್ರೆ ಇದು ಸ್ವಲ್ಪ ಅತಿಯೆನಿಸಲ್ವಾ? ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ ಅಲ್ವಾ? ಅಷ್ಟು ಕಷ್ಟಪಟ್ಟು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಒಬ್ಬ ಮನುಷ್ಯನ ಹಿಂದೆ ಹೋಗುವಷ್ಟು ಹುಚ್ಚು ಯಾಕೆ ಬಂತು ಅವರಿಗೆ? ನೀವು ಕೇಳಿದ ಪ್ರಶ್ನೆಯಲ್ಲಿ ಇದರ ಅಸಲಿ ತುರುಳಿದೆ. ಆ ಜನ ಸಮುದ್ರ ದಾಟಿದ್ದು ಕೇವಲ ಒಂದು ಹೊತ್ತಿನ ಊಟಕ್ಕಾಗೇ ಅಲ್ಲ. ಓಕೆ, ಮತ್ತೇನಿಕೆ? ನಾವು ಆಗಿನ ಕಾಲಘಟ್ಟವನ್ನು, ಅಂದ್ರೆ 1ನೇ ಶತಮಾನದ ಇಸ್ರೇಲ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಸಮಯದಲ್ಲಿ ಇಸ್ರೇಲ್ ರೋಮನ್ ಸಾಮ್ರಾಜ್ಯದ ದಬ್ಬಾಳಿಕೆಗೆ ಸಿಲುಕಿತ್ತು. ರೈಟ್, ಅವರು ಸ್ವತಂತ್ರರಾಗಿರ್ಲಿಲ್ಲ. ಹೌದು. ಜನರಲ್ಲಿ ವಿಪರೀತ ಬಡತನವಿತ್ತು. ಪ್ರತಿದಿನದ ಹೊಟ್ಟೆಪಾಡಿಗಾಗಿ ವಿಪರೀತ ಕಷ್ಟಪಡಬೇಕಿತ್ತು. ಇಂಥ ಸಮಯದಲ್ಲಿ ಕೇವಲ 5 ರೊಟ್ಟಿಗಳಿಂದ 5,000 ಜನರಿಗೆ ಊಟ ಹಾಕಬಲ್ಲ ಒಬ್ಬ ವ್ಯಕ್ತಿ ಸಿಕ್ಕರೆ ಆ ಜನ ಆತನನ್ನ ಹೇಗೆ ನೋಡಬಹುದು? ಓಹೋ, ಈಗ ಅರ್ಥವಾಯ್ತು. ಅಂದ್ರೆ ಅವರು ಯೇಸುವನ್ನ ಒಬ್ಬ ಆಧ್ಯಾತ್ಮಿಕ ಗುರು ಅಂತ ನೋಡ್ಲಿಲ್ಲ. ಖಂಡಿತ ಇಲ್ಲ. ಬದಲಿಗೆ ತಮ್ಮ ಕಷ್ಟಗಳನ್ನೆಲ್ಲ ತೀರಿಸುಬಲ್ಲ, ಪುಕಟೆಯಾಗಿ ಊಟ ಕೊಡಬಲ್ಲ ಒಬ್ಬ ಶಕ್ತಿಶಾಲಿ ಪೊಲಿಟಿಕಲ್ ಲೀಡರ್ ಅಥವಾ ರಾಜಕೀಯ ಮೆಸಾಯ ಅಂತ ಅಂದ್ಕೊಂಡ್ರು. ಹೌದಾ? ನಿಖರವಾಗಿ. ತಮಗೆ ಕಷ್ಟಪಡದೆ ಆಹಾರ ಸಿಕ್ತಿದೆ, ಇವನನ್ನೇ ನಮ್ಮ ರಾಜನನ್ನಾಗಿ ಮಾಡಿದ್ರೆ ನಮ್ಮ ರೋಮನ್ನರ ಗುಲಾಮಗಿರಿ ಮತ್ತು ಹೊಟ್ಟೆಬಟ್ಟೆಯ ಸಮಸ್ಯೆ 2 ಬಗೆಹರಿಯುತ್ತದೆ ಅನ್ನೋ ಲೆಕ್ಕಾಚಾರ ಅವರದಾಗಿತ್ತು. ಅದೇ ಅದ್ಭುತವನ್ನು ಅವರು ಗ್ರಹಿಸಿದ ರೀತಿ ಸಂಪೂರ್ಣವಾಗಿ ಭೌತಿಕವಾಗಿತ್ತು ಮತ್ತು ಸ್ವಾರ್ಥದಿಂದ ಕೂಡಿತ್ತು. ಆ ಪವಾಡದ ಹಿಂದಿದ್ದ ದೈವಿಕ ಸಂದೇಶವನ್ನಾಗ್ಲಿ, ಯೇಸುವಿನ ಆಧ್ಯಾತ್ಮಿಕ ಬೋಧನೆಯನ್ನಾಗ್ಲಿ ಅವರು ಕಿಂಚಿತ್ತೂ ಗಮನಿಸಿಲ್ಲ. ಜಸ್ಟ್ ಊಟ ಅಷ್ಟೇ. ಹೌದು, ಕಷ್ಟಪಡದೆ ಆಹಾರ ಸಿಕ್ತಿದೆ ಎಂಬ ಒಂದೇ ಒಂದು ಭೌತಿಕ ಆಕರ್ಷಣೆ ಅವರನ್ನು ಹುಚ್ಚರಂತೆ ಸಮುದ್ರ ದಾಟುವಂತೆ ಮಾಡಿತ್ತು. ಸರಿ, ಹಾಗಾದ್ರೆ ಅವರು ಸಮುದ್ರ ದಾಟಿ ಬಂದು ಯೇಸುವನ್ನ ಭೇಟಿಯಾದ ತಕ್ಷಣ ಏನಾಗುತ್ತೆ? ನನಗಂತೂ ಆ ದೃಶ್ಯವನ್ನ ಕಲ್ಪಿಸ್ಕೊಂಡ್ರೆ ಸ್ವಲ್ಪ ಆಶ್ಚರ್ಯ ಜೊತೆಗೆ ನಗು ಬರ್ತಿದೆ. ಯಾಕೆ? ಒಳಗಡೆ ಪಕ್ಕಾ ಸ್ವಾರ್ಥ ಇಟ್ಕೊಂಡು ಹೊರಗಡೆ ಪರಮ ಭಕ್ತರಂತೆ ಮುಖ ಮಾಡ್ಕೊಂಡು ಹೋಗಿರ್ಬೇಕಲ್ವಾ ಅವರು? ಖಂಡಿತ. ಅವರು ದೋಣಿಗಳಿಂದ ಇಳಿದು ಬಂದು, ಗುರುದೇವ, ತಾವಿಲ್ಲಿಗೆ ಬಂದುದು ಯಾವಾಗ ಅಂತ ಬಹಳ ವಿನಯದಿಂದ ಭಕ್ತಿಯಿಂದ ಕೇಳಿದಂತೆ ನಟಿಸ್ತಾರೆ. ಒಂಥರ ನಾಟಕ. ಹೌದು. ಆದರೆ ಯೇಸುವಿನ ಪ್ರತಿಕ್ರಿಯೆ ಇಲ್ಲಿ ಬಹಳ ಮುಖ್ಯವಾಗತ್ತೆ. ಅವರು ಜನರ ಆ ಭಕ್ತಿಯ ನಾಟಕಕ್ಕೆ ಮರುಳಾಗಲ್ಲ. ಓಕೆ. ಬದಲಿಗೆ ಅವರ ಮುಖವಾಡವನ್ನ ಕಳಚಿ ಮುಖಕ್ಕೆ ಹೊಡೆದಂತೆ ಸತ್ಯವನ್ನ ಹೇಳ್ತಾರೆ. ನೀವು ನನ್ನನ್ನು ಹುಡುಕೊಂಡು ಬಂದದ್ದು ಸೂಚಕ ಕಾರ್ಯಗಳ ಅರ್ಥವನ್ನ ಗ್ರಹಿಸಿದ್ರಿಂದಲ್ಲ, ಬದಲಿಗೆ
ಹೊಟ್ಟೆ ತುಂಬಾ ರೊಟ್ಟಿ ತಿಂದಿದ್ರಿಂದ ಅಂತ ನೇರವಾದಿ ಅವರ ಗುಪ್ತ ಉದ್ದೇಶವನ್ನ ಬಟವೈಲು ಮಾಡ್ತಾರೆ. ಇದು ನಿಜಕ್ಕೂ ಬಹಳ ಕಟುವಾದ ಮಾತು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಯಾರಾದ್ರೂ ನಮ್ಮನ್ನ ಹೊಗಳ್ಕೊಂಡು ಬಂದ್ರೆ ಅವರ ಉದ್ದೇಶ ಏನೇ ಇರ್ಲಿ ಸ್ವಲ್ಪ ಖುಷಿ ಪಡ್ತೀವಿ. ಹೌದು, ಅದು ಮನುಷ್ಯ ಸಹಜ ಗುಣ. ಆದ್ರೆ ಇಲ್ಲಿ ಯೇಸು ಆ ಗುಂಪಿನ ಭಕ್ತಿಯ ನಾಟಕವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಿದ್ದಾರೆ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ ಹಾಗೆ ಆ ಜನ ಯೇಸುವನ್ನ ಒಂದು ವೆಂಡಿಂಗ್ ಮಷೀನ್ ತರ ಟ್ರೀಟ್ ಮಾಡ್ತಿದ್ರು. ಎಕ್ಸಾಕ್ಟ್ಲಿ, ವೆಂಡಿಂಗ್ ಮಷೀನ್. ನಮ್ಗ್ ಹಸಿವಾದಾಗ ಕಾಸ್ ಹಾಕಿದ್ರೆ ಅಥವಾ 2 ಸ್ತೋತ್ರ ಹೇಳಿದ್ರೆ ರೊಟ್ಟಿ ಹೊರಗ್ ಬರ್ಬೇಕು ಅಷ್ಟೇ. ಆ ರೊಟ್ಟಿಯ ಹಿಂದಿದ್ದ ಗುರುತು ಅಥವಾ ಸೈನ್ ಬಗ್ಗೆ ಅವರಿಗೆ ಆಸಕ್ತಿಯೇ ಇರ್ಲಿಲ್ಲ. ಹೌದು, ಆ ವೆಂಡಿಂಗ್ ಮಷೀನ್ ಹೋಲಿಕೆ ಇಲ್ಲಿ ಅತ್ಯಂತ ಸೂಕ್ತವಾಗಿದೆ. ಜನ ಆ ಪವಾಡವನ್ನ ಕೇವಲ ತಮ್ಮ ಹೊಟ್ಟೆಯ ಸಮಸ್ಯೆಗೆ ಸಿಕ್ಕ ಒಂದು ಶಾರ್ಟ್ಕಟ್ ಪರಿಹಾರ ಅಂತ ಮಾತ್ರ ಭಾವಿಸಿದ್ರು. ಆದ್ರೆ ಯೇಸು ಹೇಳ್ತಿರೋದು ಆ ರೊಟ್ಟಿ ಕೇವಲ ಹೊಟ್ಟೆ ತುಂಬಿಸಲು ಇರಲಿಲ್ಲ, ಬದಲಿಗೆ ಅದು ಆತನು ದೈವಿಕ ಹಿನ್ನೆಲೆಯಿಂದ ಬಂದವನು ಎಂಬುದಕ್ಕೆ ಒಂದು ಗುರುತವಾಗಿತ್ತು. ರೈಟ್, ಅಂದ್ರೆ ಒಂದು ಸಿಗ್ನಲ್ ತರಹ. ಹೌದು, ನಾವು ಚಂದ್ರನತ್ತ ಬೊಟ್ಟು ಮಾಡಿದಾಗ ಚಂದ್ರನನ್ನು ನೋಡುವ ಬದಲು ಬೊಟ್ಟು ಮಾಡಿದ ಬೆರಳನ್ನೇ ನೋಡಿದರಂತೆ ಆ ಜನರ ಪರಿಸ್ಥಿತಿ. ಆಹಾ, ಒಳ್ಳೆ ಉದಾಹರಣೆ. ಯೇಸು ಈಗ ಸಂಭಾಷಣೆಯನ್ನ ಕೇವಲ ರೊಟ್ಟಿಯ ವಿಚಾರದಿಂದ ಹಸಿವಿನ ಒಂದು ಆಳವಾದ ತಾತ್ವಿಕ ಪರಿಕಲ್ಪನೆಯತ್ತ ಕೊಂಡೊಯ್ತಾರೆ. ಅಂದ್ರೆ ನೀವು ಬರೀ ಊಟದ ಹಿಂದೆ ಬಿದ್ದಿದ್ದೀರಾ ಅಂತ ಬೈದು ಸುಮ್ನಾಗಲ್ಲ. ಆ ಭೌತಿಕ ಹಸಿವಿನಿಂದ ಅವ್ರನ್ನ ಆಧ್ಯಾತ್ಮಿಕ ಹಸಿವಿನ ಕಡೆಗೆ ತಿರುಗಿಸೋ ಪ್ರಯತ್ನ ಮಾಡ್ತಾರಲ್ವಾ? ಹೌದು, ಖಂಡಿತ. ಹಾಗಾದ್ರೆ ಅವರು ಜನರ ಆ ಮನಸ್ಥಿತಿಯನ್ನ ಹೇಗ್ ಬದಲಾಯಿಸಲು ಪ್ರಯತ್ನಿಸ್ತಾರೆ? ಇಲ್ಲಿಂದಲೇ ಆ ಪಠ್ಯದ ನಿಜವಾದ ಡೀಪ್ ಡೈವ್ ಶುರುವಾಗೋದು. ಯೇಸು ಜನರಿಗೆ 2 ರೀತಿಯ ಹಸಿವು ಮತ್ತು 2 ರೀತಿಯ ಆಹಾರಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸ್ತಾರೆ. 2 ರೀತಿಯ ಆಹಾರನಾ? ಹೌದು, ಒಂದು ಅಳಿದು ಹೋಗುವ ಆಹಾರ ಅಂದ್ರೆ ಪೆರಿಷಬಲ್ ಫುಡ್, ಮತ್ತು ಇನ್ನೊಂದು ಉಳಿಯುವ ಆಹಾರ ಅಂದ್ರೆ ಫುಡ್ ಫಾರ್ ಎಟರ್ನಲ್ ಲೈಫ್. ಓಕೆ. ಯೇಸು ಅವರಿಗೆ ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ ಅಂತ ಒಂದು ದೊಡ್ಡ ಸವಾಲನ್ನು ಎಸಿತಾರೆ. ಇದು ಕೇಳಲು ಬಹಳ ಚೆನ್ನಾಗಿದೆ. ಆದ್ರೆ ಈ ಅಳಿದು ಹೋಗುವ ಆಹಾರ ಅಂದ್ರೆ ಕೇವಲ ನಾವು ದಿನನಿತ್ಯ ತಿನ್ನುವ ಅನ್ನ, ರೊಟ್ಟಿ, ತರಕಾರಿ ಇಷ್ಟೇನಾ? ಇಲ್ಲ, ಕೇವಲ ಅದಷ್ಟೇ ಅಲ್ಲ. ನಾವೆಲ್ಲರೂ ಬದುಕುವುದು ಭೌತಿಕ ಜಗತ್ತಿನಲ್ಲಿ. ಹಸಿವಾದಾಗ ರೊಟ್ಟಿ ತಿನ್ನಲೇಬೇಕು. ಹಾಗಿದ್ದ ಮೇಲೆ ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ ಅಂದ್ರೆ ಕೆಲ್ಸ ಬಿಟ್ಟು ಸನ್ಯಾಸಿಗಳಾಗಿ ಅಂತ ಹೇಳಿದಾಗೆ ಆಗಲ್ವಾ? ಇದರ ಹಿಂದಿನ ಸೈಕಾಲಜಿ ಏನು? ಅವರು ಕೆಲಸ ಮಾಡಬೇಡಿ, ಊಟ ಮಾಡಬೇಡಿ ಅಂತ ಖಂಡಿತ ಹೇಳ್ತಿಲ್ಲ. ಆ ಅಳಿದು ಹೋಗುವ ಆಹಾರ ಎನ್ನುವುದು ಕೇವಲ ಭೌತಿಕ ರೊಟ್ಟಿಯ ಸಂಕೇತ ಮಾತ್ರವಲ್ಲ. ಮತ್ತೇನು? ಅದು ನಮ್ಮ ಇಡೀ ಲೌಕಿಕ ಆಶೆಗಳ ಪ್ರತೀಕ. ಭೌತಿಕ ಆಹಾರ ನಮ್ಮ ಶರೀರದ ಹಸಿವನ್ನು ನೀಗಿಸ್ತದೆ, ನಿಜ. ಆದರೆ ಅದು ಕೇವಲ ತಾತ್ಕಾಲಿಕ ತೃಪ್ತಿ. ಹೌದು, ಊಟ ಮಾಡುವ ಕೆಲವು ಗಂಟೆಗಳಲ್ಲೇ ಮತ್ತೆ ಹಸಿವಾಗತ್ತೆ. ಅದೇ ನೋಡಿ, ನೀವು ಈಗ ಊಟ ಮಾಡಿದ್ರೆ ಮತ್ತೆ ಸಂಜೆಗೆ ಹಸಿವಾಗತ್ತೆ. ನೀವು ಎಷ್ಟೇ ತಿಂದ್ರೂ ಅಂತಿಮವಾಗಿ ಈ ಭೌತಿಕ ದೇಹಕ್ಕೆ ಸಾವು ಅನಿವಾರ್ಯ. ರೈಟ್. ಯೇಸು ಇಲ್ಲಿ ಬೆರಳು ಮಾಡ್ತಿರುವಂಥದ್ದು ಮನುಷ್ಯನ ಹೆಡಾನಿಕ್ ಟ್ರೆಡ್ಮಿಲ್ ಮನಸ್ಥಿತಿಯತ್ತ. ಅಂದ್ರೆ ನಮಗೆ ಒಂದು ಸಿಕ್ಕ ತಕ್ಷಣ ಇನ್ನೊಂದರ ಮೇಲೆ ಆಸೆ ಹುಟ್ಟುತ್ತೆ. ಆ ಆಸೆಗೆ ಕೊನೆಯೇ ಇಲ್ಲ. ಈಗ ನನಗೆ ಸರಿಯಾಗಿ ಅರ್ಥವಾಗ್ತಿದೆ. ಇದನ್ನ ನಾನು ಒಂದು ಆಧುನಿಕ ಉದಾಹರಣೆಯೊಂದಿಗೆ ವಿವರಿಸಲು ಇಷ್ಟಪಡ್ತೀನಿ. ಖಂಡಿತ ಹೇಳಿ. ಈ ಅಳಿದು ಹೋಗುವ ಆಹಾರಕ್ಕಾಗಿ ನಾವು ಪಡುವ ಪಾಡು ಕೇವಲ ಕ್ಷಣಿಕ ಶಕ್ತಿ ನೀಡುವ ಶುಗರ್ ರಶ್ ಇದ್ದ ಹಾಗೆ ಅಲ್ವಾ? ಶುಗರ್ ರಶ್, ಗುಡ್ ಒನ್. ನಾವು ವಿಪರೀತ ಸುಸ್ತಾದಾಗ ಅಥವಾ ಬೇಜಾರಾದಾಗ ಒಂದು ದೊಡ್ಡ ಚಾಕ್ಲೇಟ್ ತಿಂದ್ರೆ ನಮ್ಮ ಮೆದುಳಿನಲ್ಲಿ ತಕ್ಷಣ ಡೋಪಮೈನ್ ಬಿಡುಗಡೆ ಆಗತ್ತೆ. ಹೌದು, ತಕ್ಷಣ ರಿಲೀಫ್ ಸಿಗುತ್ತೆ. ಒಮ್ಮೆಲೆ ಶಕ್ತಿ ಬಂದಂತೆ ಆಗತ್ತೆ, ನಾವೇ ರಾಜ ಅನ್ನೋ ಫೀಲ್ ಬರ್ತದೆ. ಆದ್ರೆ ಅದು ಕೇವಲ ಶುಗರ್ ರಶ್. ಕೇವಲ 20 ನಿಮಿಷದಲ್ಲಿ ಆ ಶಕ್ತಿ ಕೊಗ್ಗಿ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಕ್ರ್ಯಾಶ್ ಆಗತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಮೊದಲಿಗಿಂತ ಹೆಚ್ಚು ಆಯಾಸ, ಹೆಚ್ಚು ಖಿನ್ನತೆ ಶುರುವಾಗತ್ತೆ. ಈ ಭೌತಿಕ ವಸ್ತುಗಳು ಹಾಗೇನೆ ಅಲ್ವಾ? ಆ ಶುಗರ್ ರಶ್ ಮತ್ತು ಡೋಪಮೈನ್ ಕ್ರ್ಯಾಶ್ ಹೋಲಿಕೆ ಬಹಳ ಅದ್ಭುತವಾಗಿದೆ. ಭೌತಿಕ ವಸ್ತುಗಳು ನಮಗೆ ತಕ್ಷಣದ ತೃಪ್ತಿಯನ್ನು ನೀಡುತ್ತವೆ. ನೀವು ಹೇಳಿದ ಹಾಗೆ ಡೋಪಮೈನ್ ಹಿಟ್ ಕೊಡ್ತವೆ. ಲೈಕ್ ಹೊಸ ಫೋನ್ ತಗೊಂಡಾಗ. ಹೌದು, ಹೊಸ ಕಾರ್ ತಗೊಂಡಾಗ, ಪ್ರಮೋಷನ್ ಸಿಕ್ಕಾಗ, ಅಥವಾ ಆ ಜನರಿಗೆ ಪುಕ್ಕಟೆ ರೊಟ್ಟಿ ಸಿಕ್ಕಾಗ ಅದದು ಅದೇ ಡೋಪಮೈನ್ ಹಿಟ್ಟು. ಆದ್ರೆ ಆ ವಸ್ತುಗಳು ನಮ್ಮ ಅಂತರಂಗದ ಅಂದ್ರೆ ಆತ್ಮದ ಶೂನ್ಯತೆಯನ್ನು ಎಂದಿಗೂ ತುಂಬಲಾರವು. ಕಾರ್ ಹಳೆಯದಾದಾಗ ಅಥವಾ ಮತ್ತೆ ಹಸಿವಾದಾಗ ಆ ಶೂನ್ಯತೆ ಮತ್ತೆ ಎದ್ದು ಕಾಣುತ್ತೆ. ಖಂಡಿತ. ಅದಕ್ಕಾಗಿಯೇ ಯೇಸು ಆ ತಾತ್ಕಾಲಿಕ ಶುಗರ್ ರಶ್ಗಾಗಿ ನಿಮ್ಮ ಇಡೀ ಜೀವನವನ್ನ ಮುಡಿಪಾಗಿಡಬೇಡಿ, ನಿಮ್ಮ ಆತ್ಮವನ್ನು ತಣಿಸುವ, ಆಂತರಿಕ ಶಾಂತಿಯನ್ನು ಕೊಡುವ ಉಳಿಯುವ ಆಹಾರದ ಕಡೆಗೆ ನಿಮ್ಮ ಗಮನ ಹರಿಸಿ ಅಂತಾರೆ. ಆದ್ರೆ ಈಗ ಈ ತಾತ್ಕಾಲಿಕ ಶುಗರ್ ರಶ್ ಬೇಡ, ಶಾಶ್ವತವಾದ ಅಂದ್ರೆ ಆಧ್ಯಾತ್ಮಿಕ ಆಹಾರವೇ ಮುಖ್ಯ ಅಂತ ಗೊತ್ತಾಯ್ತು. ಹ್ಮ್ ಆದ್ರೆ ಅದನ್ನ ಪಡೆಯೋದು ಹೇಗೆ?
ಸುಮ್ನೆ ಕುಳಿತುಕೊಂಡ್ರೆ ಅದು ಸಿಗಲ್ವಲ್ಲ. ಯೇಸುವಿನ ಮಾತುಗಳನ್ನು ಕೇಳುತ್ತಿದ್ದ ಆ ಗುಂಪಿಗೂ ಇದೇ ಗೊಂದಲ ಶುರುವಾಗಿರ್ಬೇಕಲ್ವಾ? ಹೌದು, ಸಹಜವಾಗಿ. ಅವರು ಯೇಸುವಿಗೆ ತಿರುಗೇಟು ನೀಡಿದ್ರಾ? ಯೇಸು ಈ ತಾತ್ವಿಕ ವಿಚಾರವನ್ನು ಹೇಳಿದ ತಕ್ಷಣ ಆ ಜನರಿಗೆ ಒಂದೆಡೆ ಗೊಂದಲ, ಮತ್ತೊಂದೆಡೆ ಕುತೂಹಲ. ಓಕೆ. ಅವರು ಮುಂದಿನ ಹಂತವಾಗಿ ಅತ್ಯಂತ ಸಹಜವಾದ, ಮನುಷ್ಯ ಸಹಜವಾದ ಪ್ರಶ್ನೆಯೊಂದನ್ನು ಕೇಳ್ತಾರೆ. ಹಾಗಾದ್ರೆ ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ನಾವೇನ್ ಮಾಡಬೇಕು ಅಂತ. ನೋಡಿ, ಇಲ್ಲೇ ಮನುಷ್ಯನ ಬುದ್ಧಿ ಕೆಲ್ಸ ಮಾಡೋದು. ನಮಗೇನಾದ್ರೂ ಬೇಕೆಂದ್ರೆ ಅದಕ್ಕೆ ಪ್ರತಿಯಾಗಿ ನಾವು ಏನು ಕೆಲ್ಸ ಮಾಡಬೇಕು, ಎಷ್ಟು ಬೆವರು ಸುರಿಸ್ಬೇಕು ಅಂತಲೇ ಲೆಕ್ಕ ಹಾಕ್ತೀವಿ. ಹೌದು, ಎಲ್ಲದಕ್ಕೂ ಲೆಕ್ಕಾಚಾರ. ನಮಗೆಲ್ಲರಿಗೂ ಒಂದು ಚೆಕ್ ಲಿಸ್ಟ್ ಬೇಕು. ಲೈಕ್, ದೇವರು ಮೆಚ್ಚಬೇಕಾ? ಓಕೆ, ದಿನಕ್ಕಿಷ್ಟು ಗಂಟೆ ಪೂಜೆ ಮಾಡು, ಇಂತಿಷ್ಟು ಹಣ ದಾನ ಮಾಡು, 3 ದಿನ ಉಪವಾಸ ಮಾಡು, 100 ಮೆಟ್ಲು ಹತ್ತು. ಹೌದು, ಒಂದು ಪಟ್ಟಿ ಬೇಕು. ಹೀಗೆ ನಮಗೊಂದು ಪಟ್ಟಿ ಕೊಟ್ಟುಬಿಡಿ, ನಾವು ಆ ಟಾಸ್ಕ್ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಮೆಂಟಾಲಿಟಿ ನಮ್ದು. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಧರ್ಮ ಎಂದ ಕೂಡಲೇ ಜನರಿಗೆ ಅದೊಂದು ವ್ಯಾಪಾರ ಅಥವಾ ಟ್ರಾನ್ಸಾಕ್ಷನ್ ಇದ್ದ ಹಾಗೆ. ಟ್ರಾನ್ಸಾಕ್ಷನ್, ಕರೆಕ್ಟ್. ನಾನು ಇಷ್ಟು ನಿಯಮ ಪಾಲಿಸ್ತೀನಿ, ನನಗೆ ಪುಣ್ಯ ಕೊಡು ಅನ್ನೋ ಲೆಕ್ಕಾಚಾರ. ಆ ಗುಂಪಿನಲ್ಲಿದ್ದ ಜನರು ಕೂಡ ಯೇಸುವಿನಿಂದ ಅಂತಹದ್ದೇ ಒಂದು ಧಾರ್ಮಿಕ ವಿಧಿಗಳ ಅಥವಾ ಕಠಿಣ ಕಟ್ಟುಪಾಡುಗಳ ದೊಡ್ಡ ಪಟ್ಟಿಯನ್ನು ನಿರೀಕ್ಷಿಸ್ತಿದ್ರು. ಆದರೆ ಯೇಸು ನೀಡುವ ಉತ್ತರ ಅವರ ಊಹೆಗೂ ನಿಲ್ಲುಕದ್ದಾಗಿತ್ತು. ಆ ಉತ್ತರವನ್ನು ನೋಡುವ ಮುನ್ನ ಯೇಸು ಅಲ್ಲಿ ಬಳಸುವ ಒಂದು ಪ್ರಬಲವಾದ ಪದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ಪದ ಅದು? ಯೇಸು ತಮ್ಮನ್ನು ತಾವು ನರಪುತ್ರ ಅಂದ್ರೆ ಸನ್ ಆಫ್ ಮ್ಯಾನ್ ಎಂದು ಕರೆದುಕೊಳ್ತಾರೆ ಮತ್ತು ತನ್ನ ಮೇಲೆ ದೇವರು ಅಧಿಕಾರ ಮುದ್ರೆ ಒತ್ತಿದ್ದಾನೆ ಎಂದು ಘೋಷಿಸ್ತಾರೆ. ಒಂದ್ ನಿಮಿಷ, ಈ ಅಧಿಕಾರ ಮುದ್ರೆ ಅಥವಾ ಸೀಲ್ ಆಫ್ ಅಪ್ರೂವಲ್ ಅಂದ್ರೆ ಏನು? ಇದು ಯಾವ್ದಾದ್ರೂ ಲೀಗಲ್ ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ತಿದ್ದಾರ ಅವರು? ಇದರ ಅರ್ಥ ಆ ಜನರಿಗೆ ಹೇಗೆ ಕನೆಕ್ಟ್ ಆಯ್ತು? ಅದು ಬಹಳ ಇಂಟ್ರೆಸ್ಟಿಂಗ್. ಪ್ರಾಚೀನ ಕಾಲದ ರೋಮನ್ ಮತ್ತು ಮಧ್ಯಪ್ರಾಚ್ಯ ಸಂಸ್ಕೃತಿಯಲ್ಲಿ ರಾಜರು ಅಥವಾ ಉನ್ನತ ಅಧಿಕಾರಿಗಳು ತಮ್ಮ ಆದೇಶಗಳಿಗೆ ಅಥವಾ ಅಧಿಕೃತ ಕಾಗದ ಪತ್ರಗಳಿಗೆ ಕರಗಿದ ಮೇಣವನ್ನು ಹಾಕಿ, ಅಂದ್ರೆ ವ್ಯಾಕ್ಸ್? ಹೌದು, ವ್ಯಾಕ್ಸ್ ಹಾಕಿ ಅದರ ಮೇಲೆ ತಮ್ಮ ಅಧಿಕೃತ ಉಂಗುರದ ಮುದ್ರೆಯನ್ನ ಒತ್ತುತ್ತಿದ್ರು. ಓ, ಆ ಕಸ್ಟಮ್. ಮುದ್ರೆ ಇದ್ರೆ ಆ ಕಾಗದದಲ್ಲಿರೋದು ಸ್ವತಃ ರಾಜನದ್ದೇ ಮಾತು ಅಂತರ್ಥ. ಯಾರೂ ಅದನ್ನ ಪ್ರಶ್ನಿಸುವಂತಿರ್ಲಿಲ್ಲ. ಯೇಸು ಇಲ್ಲಿ ಅದೇ ಭಾಷೆಯನ್ನ ಬಳಸ್ತಿದ್ದಾರೆ. ರೈಟ್. ನಾನು ಸುಮ್ಮನೆ ಮಾತನಾಡುತ್ತಿಲ್ಲ, ಸ್ವತಃ ಪಿತನಾದ ದೇವರು ನನ್ನ ಮೇಲೆ ತನ್ನ ಅಧಿಕಾರ ಮುದ್ರೆಯನ್ನ ಒತ್ತಿದ್ದಾನೆ. ನಾನು ಮಾಡುವ ಅದ್ಭುತಗಳೇ, ನನ್ನ ಮಾತುಗಳೇ ಆ ಮುದ್ರೆ ಎಂದು ಯೇಸು ತನ್ನ ದೈವಿಕ ಅಧಿಕಾರವನ್ನು ಅತ್ಯಂತ ಸ್ಪಷ್ಟವಾಗಿ ಸ್ಥಾಪಿಸ್ತಾರೆ. ಓಕೆ, ಅಂದ್ರೆ ತಾನೊಬ್ಬ ಅಧಿಕೃತ ದೈವಿಕ ಪ್ರತಿನಿಧಿ ಅನ್ನೋದನ್ನ ಆ ಸೀಲ್ ಆಫ್ ಅಪ್ರೂವಲ್ ಮೂಲಕ ಸಾಬೀತುಪಡಿಸ್ತಾರೆ. ಹೌದು. ಸರಿ, ಈಗ ಆ ಜನರ ಪ್ರಶ್ನೆಗೆ ಬರೋಣ. ನಾವೇನ್ ಮಾಡ್ಬೇಕು ಅಂತ ಕೇಳಿದ ಆ ಜನರಿಗೆ, ಆ ಚೆಕ್ಲಿಸ್ಟ್ ಹುಡುಕ್ತಿದ್ದ ಜನರಿಗೆ ಯೇಸು ಏನ್ ಉತ್ತರ ಕೊಡ್ತಾರೆ? ಅದೇ ಇಲ್ಲಿನ ಅತಿ ದೊಡ್ಡ ಅಚ್ಚರಿಯ ತಿರುವು ಮತ್ತು ಆ ಕಾಲದ ಧಾರ್ಮಿಕ ನಾಯಕರಿಗೆ ದೊಡ್ಡ ಆಘಾತ ನೀಡಿದ ವಾಕ್ಯ. ಏನ್ ಹೇಳಿದ್ರು? ಯೇಸು ಯಾವುದೇ ಧಾರ್ಮಿಕ ವಿಧಿಗಳನ್ನು, ಪೂಜೆ ಪುನಸ್ಕಾರಗಳನ್ನು ಅಥವಾ ಉಪವಾಸದ ಪಟ್ಟಿಯನ್ನು ಕೊಡಲ್ಲ. ಓಕೆ. ಬದಲಿಗೆ ದೇವರು ಕಳುಹಿಸಿದಾತನನ್ನು ನೀವು ವಿಶ್ವಾಸಿಸಬೇಕು. ಇದೇ ಅವರು ಮೆಚ್ಚುವ ಕಾರ್ಯ ಎನ್ನುತ್ತಾರೆ. ಅಂದ್ರೆ ನೀವು ಮಾಡುವ ಕ್ರಿಯೆಗಳಿಗಿಂತ, ಲೈಕ್ ಆಕ್ಷನ್ಸ್ಗಿಂತ, ನೀವು ಇಡುವ ವಿಶ್ವಾಸಕ್ಕೆ ಮೊದಲ ಸ್ಥಾನವಿದೆ. ವಿಶ್ವಾಸವೇ ಕಾರ್ಯ ಅಂದ್ರೆ? ಆ ವಿಶ್ವಾಸವೇ ನೀವು ಮಾಡಬೇಕಾದ ಅತಿದೊಡ್ಡ ಕೆಲಸ ಎಂದು ಸ್ಪಷ್ಟಪಡಿಸ್ತಾರೆ. ಹೋಲ್ಡ್ ಆನ್ ಅ ಮಿನಿಟ್, ಇದು ಒಪ್ಪೋಕೆ ಸ್ವಲ್ಪ ಕಷ್ಟವಾಗ್ತದೆ. ಇದು ಸಾಮಾನ್ಯ ಮಾನವನ ಲಾಜಿಕ್ಗೆ ವಿರುದ್ಧವಾಗಿದೆ. ಹೇಗೆ? ನೀವು ವಿಶ್ವಾಸ ಇಡುವುದೇ ಕೆಲ್ಸ ಅಂತ ಹೇಳ್ತಿದ್ದೀರಾ. ನನ್ಗೆ ಪ್ರಮೋಷನ್ ಬೇಕು ಅಂದ್ರೆ ನಾನು ದಿನಕ್ಕೆ 10 ಗಂಟೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ನಂಗೆ 6 ಪ್ಯಾಕ್ ಬಾಡಿ ಬೇಕು ಅಂದ್ರೆ ನಾನು ಜಿಮ್ಗೆ ಹೋಗಿ ಬೆವರು ಸುರಿಸ್ಬೇಕು. ಹೌದು, ಅದು ಭೌತಿಕ ಜಗತ್ತಿನ ನಿಯಮ. ಕೇವಲ ಜಿಮ್ ಮೇಲೆ ವಿಶ್ವಾಸ ಇಟ್ರೆ ನನ್ನ ದೇಹ ಕರಗ್ತಾ? ಇಲ್ಲ ತಾನೆ? ಖಂಡಿತ ಇಲ್ಲ. ಮನುಷ್ಯನಿಗೆ ಯಾವಾಗ್ಲೂ ಕಷ್ಟಪಟ್ಟು ಏನನ್ನಾದ್ರೂ ಸಾಧಿಸ್ಬೇಕು, ತನ್ನ ಸ್ವಂತ ಶ್ರಮದಿಂದ ಪುಣ್ಯ ಸಂಪಾದಿಸಿ ಸ್ವರ್ಗ ಸೇರ್ಬೇಕು ಅನ್ನೋ ಹಂಬಲ ಇರುತ್ತೆ. ತನ್ನ ಸಾಧನೆಯ ಬಗ್ಗೆ ಹೆಮ್ಮೆ ಪಡಲು ಆತನ ಈಗೋ ಬಯಸತ್ತೆ. ಅದೇ ಈಗೋ. ಆದ್ರೆ ಇಲ್ಲಿ ಏನೂ ಮಾಡಬೇಡ, ಕೇವಲ ನಂಬಿಕೆ ಇಡು ಅಂದ್ರೆ ಆ ಜನರಿಗೆ ವಿಪರೀತ ಫ್ರಸ್ಟ್ರೇಷನ್ ಆಗಿರ್ಬೇಕಲ್ವಾ? ನಾವೇನೋ ದೊಡ್ಡ ಟಾಸ್ಕ್ ಕೊಡ್ತೀರಾ ಅನ್ಕೊಂಡ್ರೆ ಬರೀ ನಂಬು ಅಂತೀರಾ ಅಂತ ಕೋಪ ಬಂದಿರ್ಬೇಕಲ್ವಾ? ನಿಮ್ಮ ಈ ಪ್ರಶ್ನೆ ಬಹಳ ಅದ್ಭುತವಾಗಿದೆ. ನೀವು ಹೇಳಿದ ಆ ಈಗೋ ಅಥವಾ ಅಹಂಕಾರ ಇದೆಯಲ್ಲ, ಅದೇ ಇಲ್ಲಿನ ಅತಿ ದೊಡ್ಡ ವಿಲನ್. ಅಹಂಕಾರ ವಿಲನ್? ಹೌದು. ನಾನು 100 ದಿನ ಉಪವಾಸ ಮಾಡಿದೆ, ನಾನು 10 ಲಕ್ಷ ದಾನ ಮಾಡಿದೆ, ಹಾಗಾಗಿ ನನಗೆ ಸ್ವರ್ಗ ಕನ್ಫರ್ಮ್ ಅಂತ ಹೇಳ್ಕೊಳ್ಳುವಾಗ ನಮ್ಮ ಅಹಂಕಾರಕ್ಕೆ ಒಂದು ತೃಪ್ತಿ ಸಿಗುತ್ತೆ. ರೈಟ್, ನಾವು ಸಾಧಿಸಿದ್ವಿ ಅಂತ. ನಮ್ಮ ಸ್ವಂತ ಶ್ರಮದ ಮೇಲೆ ನಂಬಿಕೆ ಇಡುವುದು ಬಹಳ ಸುಲಭ, ಏಕೆಂದ್ರೆ ಅಲ್ಲಿ ನಾನು ಮಾಡಿದೆ ಎಂಬ ಹೆಮ್ಮೆಗೆ ಜಾಗ ಇರುತ್ತೆ.
ಆದ್ರೆ ನಿನ್ನ ಶ್ರಮದಿಂದ ಏನೂ ಆಗಲ್ಲ, ನಿನ್ನ ಅಹಂಕಾರವನ್ನು ಬಿಟ್ಟು ಸಂಪೂರ್ಣವಾಗಿ ಶರಣಾಗಿ ಇನ್ನೊಬ್ಬರ ಮೇಲೆ ವಿಶ್ವಾಸ ಇಡು ಅಂತ ಹೇಳುವುದಿದೆಯಲ್ಲ, ಅದು ಮನುಷ್ಯ ಮಾಡಬಹುದಾದ ಅತ್ಯಂತ ಕಠಿಣವಾದ ಕೆಲಸ. ಜಿಮ್ನಲ್ಲಿ ಬೆವರು ಸುರಿಸುವುದಕ್ಕಿಂತ ತನ್ನ ಅಹಂಕಾರವನ್ನು ಬಿಟ್ಟುಕೊಡೋದು ಅತಿ ದೊಡ್ಡ ಮಾನಸಿಕ ಹೋರಾಟ. ವಾವ್! ಇದು ನಿಜಕ್ಕೂ ಕಂಠಿರಿಸುವ ವಿಚಾರ. ಅಂದ್ರೆ ಮೇಲ್ನೋಟಕ್ಕೆ ಕೇವಲ ನಂಬಿಕೆ ಇಡು ಎಂಬುದು ಬಹಳ ಸುಲಭ ಅನ್ಸಿದ್ರೂ ನಮ್ಮ ಈಗೋವನ್ನು, ನಮ್ಮ ಕಂಟ್ರೋಲನ್ನು ಬಿಟ್ಟುಕೊಟ್ಟು ಸಂಪೂರ್ಣವಾಗಿ ಶರಣಾಗುವುದು ಅತ್ಯಂತ ಕಷ್ಟದ ಕೆಲಸ. 100ಕ್ಕೆ 100 ಸತ್ಯ. ಆ ಅರ್ಥದಲ್ಲಿ ವಿಶ್ವಾಸವೇ ಅತಿ ದೊಡ್ಡ ಕಾರ್ಯ ಅನ್ನೋದು ಸಂಪೂರ್ಣವಾಗಿ ಒಪ್ಪುವಂಥ ಮಾತು. ಕ್ರೈಸ್ತ ಧರ್ಮದಲ್ಲಿ ಕ್ರಿಯೆಗಿಂತ ವಿಶ್ವಾಸಕ್ಕೆ ಅಂದ್ರೆ ಫೇತ್ ಓವರ್ ಆಕ್ಷನ್ಗೆ ಮೊದಲ ಸ್ಥಾನವಿದೆ ಎಂಬುದಕ್ಕೆ ಈ ವಾಕ್ಯವೇ ಮೂಲಾಧಾರ ಅನ್ನೋದು ಈಗ ಸ್ಪಷ್ಟವಾಯಿತು. ಹೌದು, ಆ ಗುಂಪಿನಲ್ಲಿದ್ದ ಜನರು ಭೌತಿಕವಾದದ್ದನ್ನು, ಕಣ್ಣಿಗೆ ಕಾಣುವ ನಿಯಮಗಳನ್ನು, ಆಚರಣೆಗಳನ್ನು ಹುಡುಕ್ತಿದ್ರು. ಆದರೆ ಯೇಸು ಅದೃಶ್ಯವಾದ, ಆಂತರಿಕವಾದ ಮತ್ತು ಸಂಪೂರ್ಣ ಶರಣಾಗತಿಯನ್ನು ಬಿಡುವ ವಿಶ್ವಾಸದ ಕಡೆಗೆ ಅವರನ್ನು ತಳ್ಳಿದರು. ಇದು ಕೇವಲ ಮೊದಲನೇ ಶತಮಾನದ ಜನರಿಗೆ ಮಾತ್ರವಲ್ಲ, ಇಂದಿಗೂ ಕೂಡ ಮನುಷ್ಯನಿಗೆ ಅರಗಿಸಿಕೊಳ್ಳಲು ಕಷ್ಟವಾದ ಸತ್ಯ. ಖಂಡಿತ. ಈಗ ಈ ಪ್ರಾಚೀನ ಪಠ್ಯದ ಚರ್ಚೆಯನ್ನು ಸ್ವಲ್ಪ ನಮ್ಮ ಇಂದಿನ ಜೀವನಕ್ಕೆ ಅಂದ್ರೆ ನಮ್ಮ 2026ರ ಆಧುನಿಕ ಜಗತ್ತಿಗೆ ತರೋಣ. ಖಂಡಿತ ತರೋಣ. ಈ ಜೀವದ ರೊಟ್ಟಿ ಎಂಬ ಪರಿಕಲ್ಪನೆ, ಆ ವೆಂಡಿಂಗ್ ಮಷೀನ್ ಮನಸ್ಥಿತಿ ಇಂದಿನ ನಮ್ಮ ದಿನನಿತ್ಯದ ಬದುಕಿಗೆ ಹೇಗನ್ವಯವಾಗುತ್ತೆ? ಈಗಿನ ಕಾಲದಲ್ಲಿ ಯಾರು ದೋಣಿ ಹತ್ತಿ ಸಮುದ್ರ ದಾಟಿ ಪವಾಡ ಪುರುಷರನ್ನು ಹುಡುಕೊಂಡು ಹೋಗ್ತಾರೆ ಹೇಳಿ? ಯಾರೂ ಹೋಗಲ್ಲ. ಹೌದು, ನಾವೆಲ್ಲರೂ ಬಿಜಿ, ನಮ್ಮ ಲ್ಯಾಪ್ಟಾಪ್, ನಮ್ಮ ಆಫೀಸ್ ಮೀಟಿಂಗ್ಸ್ ಅಂತ ಬದುಕ್ತಿದ್ದೀವಿ. ಈ ಟೆಕ್ಸ್ಟು ನಮ್ಗೆ ಹೇಗೆ ಕನ್ನಡಿ ಹಿಡಿಯುತ್ತೆ? ನೋಡಿ, ನಾವು ಭೌತಿಕವಾಗಿ ದೋಣಿ ಹತ್ತದೇ ಇರಬಹುದು, ಆದರೆ ನಮ್ಮ ಹುಡುಕಾಟದ ಸ್ವರೂಪ ಮತ್ತು ನಮ್ಮ ಗುಪ್ತ ಉದ್ದೇಶಗಳು ಇಂದಿಗೂ ಆ ಸಾವಿರಾರು ವರ್ಷಗಳ ಹಿಂದಿನ ಜನರಂತೆಯೇ ಇವೆ. ಅಂದ್ರೆ ನಮ್ಮ ಉದ್ದೇಶಗಳು ಬದಲಾಗಿಲ್ಲ ಅಂತೀರಾ? ಹೌದು. ಈ ಪಠ್ಯವು ನಮಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಎಸೆಯುತ್ತೆ. ಇಂದಿನ ನಮ್ಮ ಓಟದ, ನಮ್ಮ ಭಕ್ತಿಯ ಉದ್ದೇಶವೇನು? ನಾವು ದೇವರನ್ನು ಅಥವಾ ಯಾವುದೋ ಒಂದು ಉನ್ನತ ಶಕ್ತಿಯನ್ನು ಪ್ರಾರ್ಥಿಸುವುದು ಕೇವಲ ನಮ್ಮ ಐಹಿಕ ಅಗತ್ಯಗಳಿಗಾಗಿ ಮಾತ್ರವೇ? ಐಹಿಕ ಅಗತ್ಯಗಳು ಅಂದ್ರೆ ಲೈಕ್, ದೇವರೇ ನನಗೆ ಈ ವರ್ಷ ಪ್ರಮೋಷನ್ ಕೊಡು, ನನ್ನ EMI ಕ್ಲಿಯರ್ ಆಗೋ ಹಾಗೆ ಮಾಡು, ನನಗೆ ಒಳ್ಳೆ ಆರೋಗ್ಯ ಕೊಡು, ಮಕ್ಕಳಿಗೆ ಒಳ್ಳೆ ರ್ಯಾಂಕ್ ಬರೋ ಹಾಗೆ ಮಾಡು, ಇವುಗಳಿಗಾಗಿ ಮಾತ್ರ ನಾವು ದೇವಸ್ಥಾನ, ಚರ್ಚ್ ಅಥವಾ ಮಸೀದಿಗಳಿಗೆ ಹೋಗ್ತಿದೀವ? ಹೌದಲ್ವಾ? ನಾವೆಲ್ಲರೂ ಹೆಚ್ಚಾಗಿ ಪ್ರಾರ್ಥಿಸುವುದು ನಮ್ಮ ಡೇ ಟು ಡೇ ಕಷ್ಟಗಳು ದೂರವಾಗಲಿ, ಆಸ್ತಿ ಹೆಚ್ಚಾಗಲಿ ಅಂತಲೇ ಆಗಿರುತ್ತೆ. ಎಕ್ಸಾಕ್ಟ್ಲಿ. ನಾವು ಆ ವೆಂಡಿಂಗ್ ಮಷೀನ್ ಬಳಿ ಕಾಸು ಹಾಕಿ ನಮ್ಮ ಇಷ್ಟದ ಸ್ನ್ಯಾಕ್ಸ್ ಬರೋದನ್ನೇ ಕಾಯ್ತಾ ಇರ್ತೀವಿ. ಖಂಡಿತ. ಆದರೆ ಯೇಸು ಆ ಜನರಿಗೆ ನೆನಪಿಸಿದ ಸತ್ಯವನ್ನೇ ಈ ಪಠ್ಯ ನಮಗೂ ನೆನಪಿಸ್ತಿದೆ. ಲೌಕಿಕ ವಸ್ತುಗಳು ಇಂದು ಇರ್ತವೆ, ನಾಳೆ ಇಲ್ಲವಾಗ್ತವೆ. ಮನುಷ್ಯ ಕೇವಲ ರೊಟ್ಟಿಯಿಂದ ಮಾತ್ರ ಅಥವಾ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಮಾತ್ರ ಬದುಕಲಾರ ಎಂಬ ಸತ್ಯವನ್ನ ನಾವು ಮರೆತಿದ್ದೇವೆ. ರೈಟ್. ಜೀವನದಲ್ಲಿ ನಾವು ಎಷ್ಟೇ ದುಡಿದರೂ, ಎಷ್ಟೇ ಪ್ರತಿಷ್ಠೆ ಸಂಪಾದಿಸಿದ್ರೂ, ನಮ್ಮ ಅಂತರಂಗದಲ್ಲಿ ಒಂದು ಸ್ಪಷ್ಟವಾದ ವಿಶ್ವಾಸವಿಲ್ಲದಿದ್ದರೆ, ನಮ್ಮ ಜೀವನದ ಉದ್ದೇಶವೇನು ಎಂಬ ಅರಿವಿಲ್ಲದಿದ್ದರೆ, ಅವೆಲ್ಲವೂ ಅಪೂರ್ಣ. ಕೇವಲ ಹೊಟ್ಟೆಪಾಡಿಗೆ ಬದುಕಿದ ಹಾಗೆ ಆಗುತ್ತೆ. ಹೌದು. ನಮ್ಮ ಕೆಲಸಗಳು ಕೇವಲ ನಮ್ಮ ಹೊಟ್ಟೆಪಾಡಿಗಾಗಿ ಅಥವಾ ಸಮಾಜದಲ್ಲಿ ಶೋ ಆಫ್ ಮಾಡುವುದಕ್ಕೆ ಇರದೆ, ನಮ್ಮ ಆತ್ಮದ ಉದ್ಧಾರಕ್ಕಾಗಿ, ಆಂತರಿಕ ಶಾಂತಿಗಾಗಿ ಇರಬೇಕು ಎಂಬುದೇ ಇದರ ಅತಿ ದೊಡ್ಡ ಆಧುನಿಕ ಅನ್ವಯ. ಇಲ್ಲಿ ನನಗೆ ಆಧುನಿಕ ಜಗತ್ತಿನ ಹಸ್ಸಲ್ ಕಲ್ಚರ್ ಮತ್ತು ಟಾಕ್ಸಿಕ್ ಪ್ರೊಡಕ್ಟಿವಿಟಿ ನೆನಪಾಗ್ತಿದೆ. ಆಹಾ, ಹಸಲ್ ಕಲ್ಚರ್ ಬಹಳ ಸೂಕ್ತವಾದ ಪದ. ನಾವೆಲ್ಲರೂ ಬೆಳಗಿನಿಂದ ರಾತ್ರಿವರೆಗೆ, ವೀಕೆಂಡ್ ಅಂತೂ ನೋಡ್ದೆ, ಲ್ಯಾಪ್ಟಾಪ್ ಮುಂದೆ ಕುಳಿತು ಕೇವಲ ಭೌತಿಕ ಲಾಭದ ಹಿಂದೆ ಹುಚ್ಚರಂತೆ ಓಡುತ್ತಿದ್ದೇವೆ. ಹೆಚ್ಚಿನ ಹಣ, ದೊಡ್ಡ ಮನೆ, ದುಬಾರಿ ಕಾರು, ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಲೈಕ್ಸ್, ಫಾಲೋವರ್ಸ್. ಇವೆಲ್ಲವೂ ಭೌತಿಕ ಹಸಿವುಗಳೇ. ಹೌದು, ಇವೆಲ್ಲವೂ ನೀವು ಆಗಲೇ ಹೇಳಿದ ಆ ಅಳಿದು ಹೋಗುವ ಆಹಾರದ, ಆ ಶುಗರ್ ರಶ್ನ ಆಧುನಿಕ ರೂಪಗಳಷ್ಟೇ ಅಲ್ವಾ? ನಮ್ಗೆ ಇದೆಲ್ಲವೂ ಬೇಕು. ಆದರೆ ಇವೆಲ್ಲವನ್ನೂ ಸಾಧಿಸಿದ ಮೇಲೂ ದೊಡ್ಡ ಬಂಗಲೆಯಲ್ಲಿ ಮಲಗಿದರೂ ಎಷ್ಟೋ ಜನರಿಗೆ ನಿದ್ದೆ ಬರ್ತಿಲ್ಲ. ಹೌದು, ಅದು ವಿಪರ್ಯಾಸ. ಅವರಲ್ಲಿ ಒಂದು ರೀತಿಯ ವಿಪರೀತ ಶೂನ್ಯತೆ, ಖಿನ್ನತೆ ಕಾಡುತ್ತಿರುತ್ತೆ. ಅದೇ ಅಸಲಿ ಸಮಸ್ಯೆ. ನಮ್ಮ ಭೌತಿಕ ಹಸಿವು ನೀಗಿದ ತಕ್ಷಣ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದ ತಕ್ಷಣ ನಾವು ಸಂಪೂರ್ಣವಾಗಿ ತೃಪ್ತರಾಗ್ತೀವಿ, ನಮಗೆ ಶಾಶ್ವತ ನೆಮ್ಮದಿ ಸಿಗುತ್ತೆ ಎಂಬ ಭ್ರಮೆಯಲ್ಲಿ ನಾವಿದ್ದೀವಿ. ಆದ್ರೆ ಆ ದೊಡ್ಡ ಬಂಗಲೆಯಲ್ಲಿ ಕಾಡುವ ಶೂನ್ಯತೆ ಇದೆಯಲ್ಲ, ಅದು ನಮ್ಮ ಆತ್ಮದ ಹಸಿವಿನಿಂದ ಬರೋದು. ಈ ಪ್ರಾಚೀನ ಪಠ್ಯವು ಆಧುನಿಕ ಮನುಷ್ಯನ ಆ ಭ್ರಮೆಗೆ ತಣ್ಣೀರು ಎರಚುವಂತೆ ಕೆಲಸ ಮಾಡ್ತಿದೆ. ರೈಟ್.
ನಮ್ಮ ಅಂತರಾತ್ಮಕ್ಕೆ ಶಾಂತಿ ನೀಡುವ, ನಮ್ಮನ್ನು ಒಳಗಿನಿಂದ ತಣಿಸುವ ವಿಚಾರಗಳಿಗಾಗಿ ಆ ಉಳಿಯುವ ಆಹಾರಕ್ಕಾಗಿ ನಾವು ಹಂಬಲಿಸಬೇಕಾದ ಅಗತ್ಯತೆಯನ್ನು ಇದು ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸ್ತಿದೆ. ಭೌತಿಕ ವಸ್ತುಗಳು ಬದುಕಲು ಸಾಧನಗಳೇ ಹೊರತು ಅವೇ ಬದುಕಿನ ಅಂತಿಮ ಗುರಿಯಲ್ಲ ಎಂಬುದು ಇಲ್ಲಿನ ತಾತ್ಪರ್ಯ. ಇದು ನಿಜಕ್ಕೂ ಒಂದು ಅತ್ಯದ್ಭುತವಾದ ಮತ್ತು ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳುವಂತೆ ಮಾಡುವ ಒಳನೋಟ. ಖಂಡಿತ. ಈ ಇಡೀ ಪ್ರಸಂಗವನ್ನು ಕೇವಲ ಒಂದು ಐತಿಹಾಸಿಕ ಪವಾಡದ ಕಥೆಯೆಂದು ಓದಿಬಿಡುವಂತಿಲ್ಲ. ಇದು ಭೌತಿಕ ಹಸಿವಿನಿಂದ ಆಧ್ಯಾತ್ಮಿಕ ಜಾಗೃತಿಗೆ ಮಾನವ ಮಾಡಬೇಕಾದ ಪಯಣವನ್ನು ಸೂಚಿಸುತ್ತೆ. ಹೌದು, ಒಂದು ಟ್ರಾನ್ಸಿಷನ್ ಅದು. ನಾವು ಮಾಡುವವ ಯಾಂತ್ರಿಕವಾದ ಚೆಕ್ಲಿಸ್ಟ್ ಆಧಾರಿತ ಕ್ರಿಯೆಗಳಿಗಿಂತ ನಮ್ಮ ಈಗೋವನ್ನು ಬಿಟ್ಟುಕೊಡುವ ಒಳಗಿನ ವಿಶ್ವಾಸವೇ ನಿಜವಾದ ಅಡಿಪಾಯ ಎಂಬ ಅರಿವು ಮೂಡಿಸುತ್ತೆ. ಜೊತೆಗೆ ನಮ್ಮ ಈ ದೈನಂದಿನ ರ್ಯಾಟ್ ರೇಸ್ ಹಿಂದಿನ ಅಸಲಿ ಉದ್ದೇಶವನ್ನು ಒಮ್ಮೆ ನಿಂತು ಆಳವಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಈ ಅಧ್ಯಯನವು ನಮ್ಮನ್ನು ಎಚ್ಚರಿಸುತ್ತೆ. ಖಂಡಿತ. ಲೋಕದ ಆಸೆಗಳ ಬೆನ್ನತ್ತಿ ಸುಸ್ತಾಗಿ ಆ ಶುಗರ್ ರಶ್ ಡ್ರಾಪ್ ಆಗಿ ಖಿನ್ನತೆಗೆ ಒಳಗಾಗಿರುವ ಇಂದಿನ ಮನುಷ್ಯನಿಗೆ ಕ್ಷಣಿಕ ಆಸೆಗಳನ್ನ ಬಿಟ್ಟು ಶಾಶ್ವತವಾದ ನಿತ್ಯಜೀವ ನೀಡುವ ಆಹಾರಕ್ಕಾಗಿ ಹಂಬಲಿಸಿರಿ ಎಂಬ ಒಂದು ವಿರಾಮದ ಕರೆಯನ್ನ ಈ ಪಠ್ಯ ನೀಡುತ್ತೆ. ನಾಂ ಏನೇ ಕಷ್ಟಪಡ್ಲಿ, ಏನೇ ದುಡಿಲಿ, ಅದರ ಹಿಂದಿನ ಅಂತಿಮ ಉದ್ದೇಶ ನಮ್ಮ ಆತ್ಮಕ್ಕೆ ನೆಮ್ಮದಿ ಕೊಡುವಂತಿರಬೇಕು ಎಂಬುದೇ ನಾವಿಲ್ಲಿಂದ ಕಲಿಯಬಹುದಾದ ಅತಿದೊಡ್ಡ ಪಾಠ. ಹೌದು. ಓಕೆ, ನಾವು ಈ ಅತ್ಯಂತ ರೋಚಕವಾದ ಮತ್ತು ನಮ್ಮನ್ನ ನಾವೇ ಬೆತ್ತಲೆ ಮಾಡಿಕೊಳ್ಳುವಂತಹ ಸಂಭಾಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ರೈಟ್. ಬಗ್ಗೆ ಮಾತನಾಡಿದೆವು. ಈ ಹೊತ್ತಿಗೆ ಆ ಗುಂಪಿನಲ್ಲಿ ನಾವು ಒಬ್ಬರಾಗಿದ್ದೇವೆ, ನಮ್ಮ ಕೈಯಲ್ಲೂ ಒಂದು ಖಾಲಿ ತಟ್ಟೆ ಇದೆಯೇ ಎಂದು ನಾವೆಲ್ಲರೂ ಯೋಚಿಸಬೇಕಿದೆ. ಬಹಳ ಪ್ರಮುಖವಾದ ಚಿಂತನೆ ಇದು. ಹಾಗಾದ್ರೆ ಈ ಆಳವಾದ ಅಧ್ಯಯನವನ್ನು ಮುಗಿಸುವ ಮುನ್ನ ಈ ಪಠ್ಯದ ಆಧಾರದ ಮೇಲೆ ಪ್ರತಿಯೊಬ್ಬರೂ ತಮ್ಮಷ್ಟಕ್ಕೆ ತಾವೇ ಕೇಳಿಕೊಳ್ಳಲೇಬೇಕಾದ ಒಂದು ಆಳವಾದ ಪ್ರಚೋದನಾತ್ಮಕ ಪ್ರಶ್ನೆಯೊಂದನ್ನು ನಾನಿಲ್ಲಿ ಬಿಡ್ತಿದ್ದೀನಿ. ಖಂಡಿತ ಕೇಳಿ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಸಾಕ್ಷಾತ್ ಆ ಯೇಸು ಅಥವಾ ನೀವು ನಂಬುವ ಆ ಉನ್ನತ ದೈವಿಕ ಶಕ್ತಿ ಇವತ್ತು ಇದೇ ಕ್ಷಣದಲ್ಲಿ ನಿಮ್ಮ ಕಣ್ಣು ಮುಂದೆ ಬಂದು ನಿಂತಿದೆ. ನಿನಗೇನ್ ಬೇಕು ಕೇಳು, ಒಂದೇ ಒಂದು ವರವನ್ನು ಕೊಡ್ತೀನಿ ಎಂದು ಹೇಳುತ್ತೆ. ಓಕೆ, ದೊಡ್ಡ ಆಫರ್. ಈಗ ನಿಮ್ಮ ಪ್ರಸ್ತುತ ಜೀವನದ ಟೆನ್ಷನ್, ನಿಮ್ಮ ಸಾಲಗಳು, ನಿಮ್ಮ ಆಫೀಸ್ ಪಾಲಿಟಿಕ್ಸ್ ಇವೆಲ್ಲವನ್ನೂ ಮನಸ್ಸಿನಲ್ಲಿತ್ಕೊಂಡು ಪ್ರಾಮಾಣಿಕವಾಗಿ ಯೋಚಿಸಿ. ನೀವು ಆ ಕ್ಷಣದಲ್ಲಿ ನಿಮ್ಮ ಆತ್ಮವನ್ನು ಶಾಶ್ವತವಾಗಿ ತಣಿಸುವ ಆ ಜೀವದ ರೊಟ್ಟಿಯನ್ನು ಅಂದ್ರೆ ಶಾಶ್ವತ ನೆಮ್ಮದಿಯನ್ನು ಕೇಳ್ತೀರೋ, ಅಥವಾ ದೇವ್ರೇ ದಯವಿಟ್ಟು ನನ್ನ ಈ ತಿಂಗಳ ಹೋಮ್ ಲೋನ್ EMI ಕಟ್ಟೋಕೆ ಹಣ ಕೊಡು ಅಂತ ಕೇಳ್ತೀರೋ? ಇದು ನಿಜಕ್ಕೂ ನಮ್ಮನ್ನ ಸುಡೋ ಪ್ರಶ್ನೆ. ಹೌದು. ಈ ಪ್ರಶ್ನೆಗೆ ಬರುವ ಪ್ರಾಮಾಣಿಕ ಉತ್ತರ ನಾವು ಆ ಸಮುದ್ರ ದಾಟಿ ಬಂದ ಸ್ವಾರ್ಥಿ ಗುಂಪಿಗಿಂತ ಭಿನ್ನವಾಗಿದ್ದೇವೋ ಇಲ್ಲವೋ ಎಂಬುದನ್ನು ನಿರ್ಧರಿಸುತ್ತೆ. ಈ ಒಂದು ಅಸ್ವಸ್ಥಗೊಳಿಸುವ ಆದರೆ ಅತ್ಯಗತ್ಯವಾದ ಪ್ರಶ್ನೆಗೆ ಉತ್ತರ ಹುಡುಕುವ ಜವಾಬ್ದಾರಿಯನ್ನು ಎಲ್ಲರಿಗೂ ಬಿಡುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಮತ್ತೆ ಸಿಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.